ಗಣೇಶ, ನನ್ನ ಮಗನಾಗಿ ಹುಟ್ಟಿ ಇಂಥ ಕೆಲಸ ಮಾಡೋದೆ. ನಿನ್ನ ಮೇಲೆ ಎಷ್ಟೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ, ಎಲ್ಲ ಮಣ್ಪಾಲ್ ಮಾಡ್ಬಿಟ್ಟೆ. ಯಾವನ್ ಜೊತೆಲ್ಲ ಓಡೋದು ಇವಳನ್ನ ಕರ್ಕೊಂಬಂದ್ ನಿನ್ನ ಹೆಂಡತಿ ಅಂತ ಹೇಳ್ಕೊತಿಯಲ್ಲ, ನಿಂಗ್ ನಾಚಿಕೆ ಆಗಲ್ಲ? ಅಪ್ಪ, ಸತ್ಯಕ್ಕೂ ಅಸತ್ಯಕ್ಕೂ ಒಂದೇ ಅಕ್ಷರದ ವ್ಯತ್ಯಾಸ, ಆದ್ರೆ ಅರ್ಥದಲ್ಲಿ ಅಜಗಜಾಂತರ ವ್ಯತ್ಯಾಸ. ಜೀವನದ ಕಹಿ ಸಿಹಿಗಳ ಅನುಭವ ಆಗಿರೋ ನೀನು ಈ ರೀತಿ ಮಾತಾಡಬಾರ್ದಪ್ಪ. ಈಗ ನನ್ನ ವೇದನೆ ನಿನ್ಗೆ ಅರ್ಥವಾಗಲ್ಲ. ನಾಳೆ ನೀನು 4 ಮಕ್ಕಳ ತಂದೆ ಆದ್ರೆ ಆಗ ಗೊತ್ತಾಗತ್ತೆ ಹೆತ್ತವ್ರ ನೋವು. ಅಪ್ಪ, ಅವನು ಮಾಡಬಾರ ತಪ್ಪುಗಳೆಲ್ಲ ಮಾಡ್ತಿರುವಾಗ ಅವನ್ನ ದಂಡಿಸ್ಲಿಲ್ಲ. ಇವತ್ತು ಅವನು ಒಂದು ಒಳ್ಳೆ ಕಾರ್ಯ ಮಾಡ್ಕೊಂಡು ಬಂದಿದ್ದಾನೆ, ಬೈತಿರಲ್ಲ. ನನಗೆ ಬುದ್ಧಿ ಹೇಳ್ತೀಯ ಪಾಪಿ? ನಿಂದೆ ಅವ್ರಿಗೆ ಸಪೋರ್ಟು. ನಿನ್ ಕೈ ಮುಗಿತೀನಪ್ಪ. ಮೊದಲೇ ಈ ಮನೆ ನರ್ಕಾಗೋಗಿದೆ, ನನ್ನಿಂದ ಇನ್ನೂ ಅನ್ಯಾಯ ಆಗೋದ್ ಬೇಡ. ನಾನ್ ಬರ್ತೀನಪ್ಪ. ಆಶೀರ್ವಾದ. ನಾನ್ ಬರ್ತೀನಮ್ಮ. ಗಣೇಶ, ಗಣೇಶ, ಗಿರಿಜಾ, ಏನಾಯ್ತು? ಮಾತು ಬರ್ತಾ ಇಲ್ಲ. ಗಿರಿಜಾ, ಏನಾಯ್ತೆ? ಮಾತಾಡಮ್ಮ. ಗಿರಿಜಾ, 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 ಮಾತಾಡು. ನೀನಾ? ಇಲ್ಲಿಗೆ ಯಾಕೆ ಬಂದೆ? ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಸಹಾಯ? ನಿನಗ? ಎಲ್ಲಾದ್ರೂ ಉಂಟಾ? ಹಾವಿಗೆ ಹಾಲೆರಿತೀನ ನಾನು? ನಿನ್ನ ತಂಗಿ ಮದುವೆ ದಿವಸ ವರದಕ್ಷಿಣೆ ತಗೋತಿದ್ದೀನಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನಗೆ ನಾನು ಸಹಾಯ ಮಾಡ್ತೀನ? ಇಂಪಾಸಿಬಲ್. ಹಾಗನ್ಬೇಡಿ ಸರ್, ನಮ್ಮಮ್ಮ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಒಂದು 500 ರೂಪಾಯಿ ಸಾಲ ಅಂತ ಕೊಡಿ, ನಮ್ಮ ಅಮ್ಮನಿಗೆ ಜೀವದಾನ ಮಾಡಿದಾಗುತ್ತೆ. ಓ, ಐ ಸಿ. ನಿಮ್ಮಮ್ಮನಂಥವ್ರು ದಿನಕ್ಕೆ 100 ಜನ ಸಾಯ್ತಾರೆ ಈ ದೇಶದಲ್ಲಿ. ಅದರಿಂದ ಏನೂ ನಷ್ಟ ಇಲ್ಲ. ಯು ಬ್ಲಡ್ಡಿ. ಶಿವು, ಬಾಗಿಲು ತೆಗಿ.